ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ಸಾಯಂಕಾಲದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಭಾನುವಾರದ ಬ್ಲಾಗ್ ಆಗಿರುತ್ತೆ. ಇವತ್ತು ದೀಪಾವಳಿ ಲಕ್ಷ್ಮೀ ಪೂಜೆಗೆ ಅಂತ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಶಾಪಿಂಗ್ ಅಂತ ಹೇಳ್ಬಿಟ್ಟು ಬಸ್ ಸ್ಟ್ಯಾಂಡಿಗೆಲ್ಲ ಹೋದ್ವಿ. ಶಾಪ್ಗೆಲ್ಲ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಶಾಪ್ ಮಾಡಿದ್ವಿ. ಡ್ರೈ ಫ್ರೂಟ್ಸು ಮತ್ತು ಇನ್ನು ಏನೇನು ಬೇಕಾಗಿತ್ತು ಅದನ್ನೆಲ್ಲ ಶಾಪಲ್ಲಿ ತೊಗೊಂಡ್ಬಿಟ್ಟು ಮನೆಗೆ ಬಂದುಬಿಟ್ಟು ಎಲ್ಲ ಚೆಕ್ ಮಾಡಿಕೊಂಡೆ. ಏನೇನಿತ್ತು, ಏನೇನು ತಂದಿದ್ದೀನಿ, ಏನೇನಿಲ್ಲ ಅಂತ. ಆಲ್ರೆಡಿ ಮುಂಚೆನೇ ಒನ್ ಡೇ ಬಿಫೋರೇ ಎಲ್ಲ ನಮ್ಮ ಮನೆಯವ್ರು ತೊಗೊಂಡು ಬಂದುಬಿಟ್ಟಿದ್ರು. ಕೆಲವೊಂದು ವಸ್ತುಗಳನ್ನು ಮಾತ್ರ ಮರ್ತಿದ್ರು, ಅದನ್ನು ಮಾತ್ರ ನಾನು ತೊಗೊಂಡು ಬಂದೆ. ಗೋಡಂಬಿ, ದ್ರಾಕ್ಷಿ, ಪಿಸ್ತಾ ಮತ್ತು ಬಾದಾಮ್ ಮತ್ತು ಕೆಲವೊಂದು ಇನ್ನೇನೇನೋ ಐಟಮ್ಸ್ ಇತ್ತು. ಎಲ್ಲ ಲೀಸ್ಟ್ ಮಾಡ್ಕೊಂಡು ಹೋಗಿದ್ದೆ. ಅದನ್ನೆಲ್ಲ ತೊಗೊಂಡು ಬಂದೆ. ತೊಗೊಂಡು ಬಂದುಬಿಟ್ಟು ಚೆಕ್ ಮಾಡ್ತಾಯಿದ್ದೆ ಏನೇನಿತ್ತು ಏನೇನಿಲ್ಲ ಅಂತೇಳ್ಬಿಟ್ಟು. ಯಾಕಂದರೆ ಪ್ರತಿ ವರ್ಷವೂ ನಾವು ಯಾವ ಥರ ಮಾಡ್ತೀವಿ ಅದೇ ಥರ ಮಾಡಬೇಕಲ್ವ. ಒಂದು ಮಿಸ್ ಆಯಿತು ಅಂತಂದರೆ ಮನಸ್ಸಿಗೆ ಏನೋ ಒಂಥರ ಬೇಜಾರಾಗಿಬಿಡುತ್ತೆ. ಅದಕ್ಕೋಸ್ಕರ ತೊಗೊಂಡ್ಬಂದೆ. ಮತ್ತು ವಿಮ್ ಜೆಲ್ ಕೂಡ ತೊಗೊಂಡು ಬಂದೆ, ಬೆಳ್ಳಿ ಪಾತ್ರೆ ಮತ್ತು ತಾಮ್ರದ ಪಾತ್ರೆಗಳನ್ನು ತೊಳಿಲಿಕ್ಕೆ ಅಂತ ಹೇಳ್ಬಿಟ್ಟು. ನಾನೆಲ್ಲ ಆನ್ಲೈನಲ್ಲಿ ನೋಡಿದ್ದೆ ಚೆನ್ನಾಗಿ ಯೂಸ್ ಆಗುತ್ತೆ ಅಂಥೇಳಿ, ಅದಕ್ಕೆ ತರಿಸಿದ್ದೆ. ಆನ್ಲೈನಲ್ಲಿ ಪಾರ್ಸಲ್ ಬಂತು. ಏನು ಬಂತು, ತುಂಬಾ ಮಾಡಿಬಿಟ್ಟಿದ್ದೀನಿ. ಯಾವ್ದು ಬಂತು ಅಂತಲೇ ಗೊತ್ತಾಗಲ್ಲ. ನಾನು ಬರುವಾಗಲೇ ಕೊಟ್ಟರು ಅವರು ದಾರಿಯಲ್ಲಿ, ನಿಮ್ಮದೊಂದು ಆರ್ಡ್ರ್ ಇದೆ ಅಂತ ಹೇಳ್ಬಿಟ್ಟು. ನೋಡಿದೆ. ಮೋಸ್ಟ್ಲಿ ನಾನಿದು ನನ್ನ ಹತ್ರ ಫೌಂಡೇಶನ್ಸ್ ಖಾಲಿ ಆಗಿತ್ತು. ಫೌಂಡೇಶನ್ ಬುಕ್ ಮಾಡಿದ್ದೆ. ಫೌಂಡೇಶನ್ನ ಬುಕ್ ಮಾಡಿದ್ದೆ. ಅದಂತಂದ್ರೆ ಮತ್ತೆ ನೆಕ್ಸ್ಟ್ ಇನ್ನೊಂದು ಏನೋ ಬಂತು ಪಾರ್ಸಲ್. ಏನಂತ ಓದಲೇ ಇಲ್ಲ. ಕ್ಯೂರಿಯಾಸಿಟಿ ಏನು ಮಾಡಿದ್ದೀನಿ, ಹೆಂಗೆ ಬಂದಿದೋ, ಏನು ಮಾಡಿದ್ದೀನೋ ಅಂತ ಓಪನ್ ಮಾಡ್ತಾ ಇದ್ದೀನಿ. ಕೆಲವೊಂದು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದೀನಿ, ಕೆಲವೊಂದು ಮೀಶೋದಲ್ಲೇ ಆರ್ಡ್ರ್ ಮಾಡಿದ್ದೀನಿ. ಯಾವ್ದ್ಯಾವ್ದು ಯಾವ ಥರ ಬಂತು ಅಂತ ನೋಡ್ತಾ ಇದ್ದೀನಿ. ಇದು ನೋಡೋಣ. ಫೌಂಡೇಶನ್ನೇ ಇದು. ಫೌಂಡೇಶನ್ನೇ ಬಂದಿರೋದು ಈ ಥರ ಬಂದಿದೆ. ಫುಲ್ ಕವರೇಜ್ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇದ್ದೀನಿ. ಇದಕ್ಕೂ ಮುಂಚೆ ಫೇಸಸ್ ಕೆನಡಾ ಅವ್ರದ್ದು ಟ್ರೈ ಮಾಡ್ತಾ ಇದ್ದೆ. ಅದು ಯಾಕೋ ನನಗೆ ಅಷ್ಟು ಕಂಫರ್ಟಬಲ್ ಅನಿಸ್ಲಿಲ್ಲ. ಅದಕ್ಕೋಸ್ಕರ ಇದು ಹೈ ಕವರೇಜ್ ಅಂತ ಇತ್ತು. ಇದು ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ. ನೋಡೋಣ, ಕೈ ಮೇಲೆ ಹಾಕಿ ಟ್ರೈ ಮಾಡ್ತೀನಿ, ನೋಡೋಣ ಹೇಗೆ ಕಾಣಿಸುತ್ತೆ ಅಂತ ಹೇಳಿ. ಕಂಫರ್ಟಬಲ್ ಕೂರ್ತಾ ಇಲ್ಲ ಅಂತ. ನೆಕ್ಸ್ಟ್ ಈ ಪಾರ್ಸಲ್ನ ಓಪನ್ ಮಾಡೋಣ. ಇದರಲ್ಲಿ ಏನು ಬಂದಿರ್ಬೋದು, ಕೆಲಸ ದೀಪಾವಳಿಗೆ ಅಂತ ಹೇಳ್ಬಿಟ್ಟು ಕೆಲವೊಂದು ಆರ್ಡ್ರ್ ಮಾಡಿದ್ದೆ. ಮೋಸ್ಟ್ಲಿ ಅದೇ ಬಂದು ರೀಚ್ ಆಗಿರ್ಬೋದು ಅಂದ್ಕೋತೀನಿ. ಕೆಲವೊಂದು ದೀಪಗಳನ್ನು ಇಡಲಿಕ್ಕೆ ಸ್ಟ್ಯಾಂಡ್ಸು ಮತ್ತು ಕ್ಯಾಂಡಲ್ಸು, ಆಮೇಲೆ ಸ್ವಲ್ಪ ದೀಪದ ಐಟಮ್ಸ್ಗಳನ್ನು ನಾನು ಒಂದು 4 ಐಟಮ್ಸ್ಗಳನ್ನು ಬುಕ್ ಮಾಡಿದ್ದೆ. ಅದರಲ್ಲಿ ಯಾವುದಾದ್ರೂ ಒಂದು ಬಂದಿರ್ಬೋದು ಅಂದ್ಕೋತೀನಿ. ನೋಡೋಣ. ಇದು ನಿಮಗೆ ಇಷ್ಟ ಆದರೆ ನಾನು ಕಮೆಂಟ್ ಮಾಡಿ. ಬೇಕಾದ್ರೆ ಇದ್ರ ಲಿಂಕ್ ಬೇಕಾದರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ. ಬೇಕು ಅಂದವರು ಕಮೆಂಟ್ ಮೂಲಕ ತಿಳಿಸಿ ನನಗೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಕ್ಯಾಂಡಲ್ಸ್ನ ದೇವ್ರ ಮುಂದೆ ಇಡೋದಕ್ಕೆ ಎಲಿಫೆಂಟ್ ಆನೆ ಥರ ಇರುವಂತಹ ಒಂದು ಬೊಂಬೆ ಥರ ಇರುವಂತಹ ಶೇಪ್ ಇರುವಂಥ ಒಂದು ಕ್ಯಾಂಡಲ್ಸ್ನ ಆರ್ಡ್ರ್ ಮಾಡಿದ್ದೆ. ಅದ್ರ ಮೇಲೆ ರೌಂಡ್ಸಾಗಿ ಕ್ಯಾಂಡಲ್ಸ್ ಬರುತ್ತೆ ಆನ್ಲೈನಲ್ಲಿ, ಅದ್ರ ಮೇಲೆ ಇಡ್ಬೋದು. ಚೆನ್ನಾಗಿ ಕಾಣಿಸುತ್ತೆ. ಲಕ್ಷ್ಮೀ ದೇವಿ ಮುಂದೆ ಈ ಥರ ಕ್ಯಾಂಡಲ್ಸ್ ಉರಿದಂಗೂ ಆಗುತ್ತೆ, ಡೆಕೋರೇಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ತರಿಸ್ಕೊಂಡಿದ್ದೆ. ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನನಗೆ. ತುಂಬ ಚೆನ್ನಾಗಿ ಬಂದಿತ್ತು, ಭಾಳ ಇಷ್ಟ ಆಯಿತು. ಎಲ್ಲ ದೇವ್ರ ಮುಂದೆ ಇಟ್ಟು ಅದ್ರ ಮೇಲೆ ಕ್ಯಾಂಡಲ್ ಹಚ್ಚಿದ್ರಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಥರ ಬಂದಿದೆ. ಇಲ್ಲಿ ಕ್ಯಾಂಡಲ್ ಹಚ್ಚಬೇಕು. ಈ ಕ್ಯಾಂಡಲ್ಸ್ ಆನ್ಲೈನಲ್ಲೇ ಸಿಗುತ್ತೆ. ಅದನ್ನ ತೊಗೊಂಡ್ಬಿಟ್ಟು ಇದರಲ್ಲಿ ನಾವು ಯೂಸ್ ಮಾಡ್ಬೋದು. ಕ್ಯಾನ್ಡಲ್ಸ್ನ ಬುಕ್ ಮಾಡಿದ್ದೀನಿ. ಅದನ್ನು ಬಂದರೆ ಇವತ್ತು ಅದನ್ನು ಬರಬಹುದು. ತುಂಬ ಅಂದರೆ ತುಂಬ ಕಲರ್ಸ್ ಚೆನ್ನಾಗಿತ್ತು. ಯುನಿಕ್ ಡಿಸೈನ್ ಅಂತ ಹೇಳ್ಬೋದು. ತುಂಬಾ ಕ್ಯೂಟಾಗಿ ಪುಟ್ಟದಾಗಿ ತುಂಬಾ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಾನು ಇದನ್ನು ದೇವ್ರ ಮುಂದೆ ಇಡೋದಕ್ಕೆ ನಮ್ಮ ಮುಂದೆ ಕಾಂಪೌಂಡ್ ಇದೆ ಅಲ್ವಾ, ಆ ಕಾಂಪೌಂಡ್ ಮೇಲೆ ಇಟ್ಬಿಟ್ಟು, ಈಗ ಯಾಕಂದರೆ ನಾವು ಕುಂಬಾರ ಮನೆಯಲ್ಲಿ ತಂದುಬಿಟ್ಟು ಅದನ್ನು ದೀಪ ಹಚ್ಚಿದ್ರೆ ಪ್ರಣತಿಯಲ್ಲಿ ಎಣ್ಣೆ ಎಲ್ಲ ಕೆಳಗಡೆ ಬಂದುಬಿಡುತ್ತೆ ಅಂಥೇಳಿ ಈ ಥರ ಕ್ಯಾಂಡಲ್ ತರಿಸಿದ್ದೆ ನಾನು. ಇದು ನೋಡಿ, ನಾವು ಅಂದ್ಕೊಂಡಂಗೆ ಇದು ಫೌಂಡೇಶನ್ನೇ ಬಂದಿದೆ, ಬರ್ತಾನೇ ಇಲ್ಲ. ಸ್ವಲ್ಪ ಯಾಕಂದರೆ ಡ್ರೈ ಆಗಿರುತ್ತೆ, ಬರೋಕ್ಕೆ ಲೇಟ್ ಆಯ್ತಲ್ವಾ, ಹಾಗಾಗಿ ನಾನು ಡ್ರೈ ಆಗಿರುತ್ತೆ ಅಂತ ಹೇಳ್ಬಿಟ್ಟು
ಮತ್ತು ಕೆಳಗಡೆ ಹಾಕಿ ಇದು ಮಾಡಿದ್ರೆ ಬಂತು. ನೆಕ್ಸ್ಟ್ ಹಾಂ ಬಂತು 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 ಬಂತು. ನೋಡೋಣ ಯಾವ ಥರ ಇದು ಕೆಲಸ ಮಾಡುತ್ತೆ ಅಂತ. ಪರವಾಗಿಲ್ಲ, ನಾನು ಯೂಸ್ ಮಾಡಿ ನೋಡಿದೆ, ತುಂಬ ಚೆನ್ನಾಗಿ ಬಂದಿತ್ತು. ತುಂಬ ಹೈ ಕವರೇಜ್ ಅಂತ ಹೇಳಿದ್ರೆ ಹೈ ಕವರೇಜೇ ಕೊಟ್ಟಿದೆ, ಅದು ಚೆನ್ನಾಗಿ ಬಂತು. ನನಗೆ ಸ್ಕಿನ್ಗೆ ಅದು ಅಬ್ಸರ್ವ್ ಮಾಡ್ಕೊಳ್ಳೋ ರೀತಿ ನನಗೆ ಇಷ್ಟ ಆಯಿತು. ಫೇಸಸ್ ಕನ್ನಡ ಅವ್ರದ್ದು ನನಗೆ ಅಷ್ಟೊಂದು ಲೈಕ್ ಆಗಲಿಲ್ಲ. 600 ರುಪೀಸ್ ಕೊಟ್ಟು ತೊಗೊಂಡಿದ್ದೀನಿ ಅದನ್ನು. ಅದು ಯಾಕೋ ನನಗೆ ಲೈಕೇ ಅನಿಸಿಲ್ಲ. ಬಟ್ ಅದು ಚೆನ್ನಾಗಿದೆಯೋ ಏನು ನನ್ನ ಸ್ಕಿನ್ಗೆ ಕಂಫರ್ಟ್ ಆಗ್ತಾ ಇಲ್ಲನೋ ಗೊತ್ತಿಲ್ಲ. ಸುಮ್ಮನೆ ವೇಸ್ಟ್ ಮಾಡಬಾರ್ದು ಅಂತ ಅದನ್ನು ಸ್ಕಿನ್ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ. ಸ್ಕಿನ್ ಮೇಲೆ ಅಪ್ಲೈ ಮಾಡಿಬಿಟ್ಟು ನೋಡೋಣ ಯಾವ ಥರ ಕಾಣಿಸುತ್ತೆ ಅಂತ. ನೋಡಿ, 2 ಡ್ರಾಪ್ ಹಾಕ್ಕೊಂಡಿದ್ದೀನಿ, ಫೇಸ್ ಎಲ್ಲ ಅದು ಯೂಸ್ ಆಯಿತು. ಇಷ್ಟ ಆಯಿತು ನನಗೆ. ನೋಡೋಣ ಫೇಸ್ ಮೇಲೆಲ್ಲ ಇದು ಮಾಡಿದ್ದೀನಲ್ಲ ಯಾವ ಥರ ಕಾಣಿಸುತ್ತೆ ಅಂತ. ಚೆನ್ನಾಗಿ ಅನಿಸ್ತು, ನನಗೇನು ಕಂಫರ್ಟಬಲ್ ಅನ್ನಿಸ್ತು. ಮತ್ತು ಈಗ ಜಸ್ಟ್ ಏನು ಮರ್ತು ಬಂದಿದ್ದಾರೋ ಅಷ್ಟು ಮಾತ್ರ ತಂದಿದ್ದೀನಿ. ಅದೇ 1200 ಚಿಲ್ಲರೆ ಆಯಿತು. ಇದಕ್ಕೆ ಮುಂಚೆ ಒಂದು 7000 ಕೊಟ್ಟು ನನ್ನ ಮನೆಯವರು ಆಲ್ರೆಡಿ ಎಲ್ಲ ತೊಗೊಂಡು ಬಂದಿದ್ರು. ಹಣ್ಣು, ಆಮೇಲೆ ಏನು ಹಬ್ಬಕ್ಕೆ ಏನೇನು ಬೇಕೋ ಐಟಮ್ಸ್ ಎಲ್ಲ ತಂದಿದ್ರು. ಇವತ್ತು ಇವತ್ತು ಸ್ಪೆಷಲಪ್ಪ, ಈ ಏರಿಯಾದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ರಂಗೋಲಿ ಹಾಕಿದ್ದಾರೆ. ಯಾಕೆ ಹಾಕಿದ್ದಾರೆ ಅಂತಂದರೆ, ಇವತ್ತು ನಮ್ಮ ಏರಿಯಾಕ್ಕೆ RSSನವ್ರು ಬರ್ತಾ ಇದ್ದಾರೆ. ಅದರಲ್ಲಿ ಶ್ರೀರಾಮುಲು ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಕೆಲವು BJP ಮುಖಂಡರು ಕೂಡ ಭಾಗಿಯಾಗ್ತಾ ಇದ್ದಾರೆ. ನೋಡಿರಿ ಯಾವ ಥರ ಪ್ರತಿಯೊಂದು ಮನೆ ಮುಂದೆ ಅವರು ಸ್ವಾಗತ ಕೋರಲಿಕ್ಕೆ ಅವರು ರಂಗೋಲಿ ಎಲ್ಲ ಹಾಕ್ಬಿಟ್ರು. ಅಷ್ಟು ಅವರು RSSನವ್ರು ಬರೋದ್ರ ಒಳಗೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಬೆಳ್ಳಿ ದೀಪನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಬಿಡೋಣ ನಾಳೆಗೆ. ಮತ್ತು ಎಲ್ಲ ನಾಳೆನೇ ಮಾಡ್ಕೊಳ್ಬೇಕು ಅಂತಂದರೆ ಸ್ವಲ್ಪ ಹೆವಿ ಅನಿಸುತ್ತಲ್ವಾ, ಅದಕ್ಕೋಸ್ಕರ ನೋಡಿ ಇದು ದೇವ್ರ ತಾಳಿ, ದೇವ್ರಿಗಂತಲೇ ಸೀಮಿತವಾಗಿರುವಂಥದ್ದು. ಆಮೇಲೆ ಬೆಳ್ಳಿ ಲೋಟ, ಬೆಳ್ಳಿ, ಆಮೇಲೆ ಕುಂಕುಮಭರಣಿ, ಮತ್ತು ಬೆಳ್ಳಿ ಚಂಬು, ಬೆಳ್ಳಿ ಮೂರ್ತಿ, ಅಮ್ಮನ ಮುಖವಾಡ, ಮತ್ತು ದೀಪಗಳನ್ನೆಲ್ಲ ಚೆನ್ನಾಗಿ ವಿಮ್ಸಲ್ಲಿ ತಂದಿದ್ನಲ್ವಾ, ಅದರಿಂದ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅವ್ರು ಬರೋದ್ರೊಳಗೆ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟೆ. ಅಷ್ಟರೊಳಗೆ ಬಂದರು. ಅವ್ರು ಬರೋದಕ್ಕೆ ಮುಂಚೆನೇ ಆಲ್ರೆಡಿ ಪೊಲೀಸರು ನಮಗೆ ಎಲ್ಲ ಬರ್ತಾಯಿದ್ದಾರೆ ಅಂತ ಇಂಟಿಮೇಷನ್ ಕೊಡ್ತಾಯಿದ್ರು ಸೆಕ್ಯೂರಿಟಿಗೋಸ್ಕರ. ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಅದನ್ನು ನೋಡಿ. ಭಾಳ ಅಂದರೆ ಭಾಳ ಖುಷಿ ಆಯಿತು. RSS ಅಂತಂದರೆ ಕೆಲವೊಬ್ಬರಿಗೆ ಒಳ್ಳೆ ಭಾವನೆ ಇದೆ, ಕೆಲವೊಬ್ಬರಿಗೆ ಕೆಟ್ಟ ಭಾವನೆ ಇದೆ. ನನಗಂತೂ ಯಾರು ಏನು ಅಂದ್ಕೊತಾರೋ ಗೊತ್ತಿಲ್ಲ. ನನ್ನ ಮನಸ್ಸಲ್ಲಂತೂ RSS ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಇರೋದು. ನಾವು RSSಗೆ ಯಾವತ್ತೂ ಸಪೋರ್ಟಾಗಿ, ಚಿರಋಣಿಯಾಗಿ ಅವ್ರಿಗೆ ವಂದನೆಗಳನ್ನು ಅರ್ಪಿಸ್ತೀನಿ. RSS ಮೆರವಣಿಗೆಯಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದರೆ, ಒಬ್ಬ ದೊಡ್ಡ ರಾಜಕಾರಣಿಗಳು ಅಂತ ಹೇಳಬಹುದು, ಅವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅವ್ರನ್ನ ನೋಡಿ ಕೂಡ ತುಂಬಾ ನನಗೆ ಖುಷಿ ಆಯಿತು. ಈಗಿನ ಪೀಳಿಗೆಗೆ RSS ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಗೊತ್ತಿರೋವಂತಹವರು ತಿಳಿಸಿ ಹೇಳೋದು ಒಳ್ಳೆಯದು ಅಂತ ಅಂದ್ಕೋತೀನಿ. ಇದಕ್ಕೆ ಶ್ರೀರಾಮುಲು ಅವರು ಕೂಡ ಬಂದಿದ್ದರು. ಮತ್ತು ನಮ್ಮ ಕೂಡ್ಲಿಗಿ ಕ್ಷೇತ್ರದ BJP ನಾಯಕರಾಗಿರ್ತಕ್ಕಂಥ ಬಂಗಾರಿ ಹನುಮಂತ್ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದರು. ಅವರನ್ನು ನೋಡಿ ಕೂಡ ನನಗೆ ಖುಷಿ ಆಯಿತು. ಯಾಕಂದರೆ ಒಬ್ಬ ನಾಯಕರಂದರೆ ನಾಯಕರನ್ನು ನೋಡಿಬಿಟ್ಟೆ ಅಲ್ವಾ ಮತ್ತೊಬ್ಬರು ಅವರಿಂದ ಮಾರ್ಗದರ್ಶನ ತಗೋತಾರೆ ಅಂತ. ನನಗೂ ಕೂಡ ಅವ್ರು ನೋಡಿ ಖುಷಿ ಆಯಿತು. ನಾನು ಕೂಡ ರಂಗೋಲಿ ಎಲ್ಲ ಹಾಕಿಬಿಟ್ಟು ಹೂವನ್ನೆಲ್ಲ ಹಾಕಿಬಿಟ್ಟು ಅವ್ರಿಗೆ ಸ್ವಾಗತವನ್ನು ಕೋರಿದ್ವಿ. ಅದೇ ನೋಡಿ ಇಲ್ಲಿ ಶ್ರೀರಾಮ್ ಸರ್ ಹೋಗ್ತಾ ಇದ್ದಾರೆ. ಶ್ರೀರಾಮುಲು ಸರ್ ಅವರು ಕೂಡ RSSನಲ್ಲಿ ಭಾಗಿಯಾಗಿದ್ದರು. ತುಂಬ ಚೆನ್ನಾಗಿತ್ತು ಮೆರವಣಿಗೆ ನೋಡೋಕ್ಕೆ. ನನಗೂ ಖುಷಿ ಆಯಿತು. ಭಾಳ ಅಂದರೆ ಭಾಳನೇ ಖುಷಿ ಆಯಿತು ಇವರು ನೋಡಿಬಿಟ್ಟು. ನನ್ನ ಮಕ್ಳಿಗೂ ಹೇಳ್ತಿದ್ದೆ, ಅಲ್ಲಿ ನನ್ನ ಮಗ ಕೂಡ ಹೂ ಹಾಕ್ತಾಯಿದ್ದೆ ನೋಡಿರಿ. ನನ್ನ ಮಕ್ಳಿಗೂ ಕೂಡ, ನನ್ನ ಮಗನಿಗೂ ಕೂಡ ಇದ್ರ ಬಗ್ಗೆ ತಿಳಿಸಿ ಹೇಳ್ತಾ ಇದ್ದೆ ನಾನು. ಈ ಥರ ಇರುತ್ತೆ, ಈ ಥರ ಇದಕ್ಕೋಸ್ಕರವಾಗಿ ಮಾಡ್ತಾರೆ, ನಾಳೆ ನೀವು ಕೂಡ ಹಿಂಗೆ ಆಗಬೇಕು ಅಂಥೇಳಿ ಹೇಳ್ತಿದ್ದೆ. ಮೆರವಣಿಗೆ ತುಂಬ ಚೆನ್ನಾಗಿತ್ತು ನೋಡಿ. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಹೋಗ್ತಾ ಇದ್ದಾರೆ. ಇವಾಗಿಂದ ಅವರಿಗೆ ನಾವು ಹೇಳ್ಕೊಟ್ರೆ ಮುಂದಿನ ಪೀಳಿಗೆಗೆ ಅವರು ತಯಾರಾಗ್ತಾರೆ. ಮತ್ತು ತಾಯಿ ಭಾರತಾಂಬೆ ಫೋಟೋವನ್ನು ಗಾಡಿ ಮೇಲೆ ಮೆರವಣಿಗೆ ಮಾಡಿದರು. ಅದಕ್ಕೂ ಕೂಡ ಹೂವೆಲ್ಲ ಹಾಕ್ಬಿಟ್ಟು ಅದನ್ನೆಲ್ಲ ಮುಗಿಸ್ಕೊಂಡ್ವಿ.
ಬೆಳ್ಳಿ ಪಾತ್ರೆನ ಒಂದು ಕಡೆ ಇಟ್ಬಿಟ್ಟು RSSನವ್ರಿಗೆಲ್ಲ ಸ್ವಾಗತ ಕೋರ್ಬಿಟ್ಟು ನೆಕ್ಸ್ಟ್ ನಾಳೆ ದೀಪಾವಳಿ ಹಬ್ಬ ಅಂತ ಹೇಳ್ಬಿಟ್ಟು ದೇವರಿಗಂತ ತಂದಿರ್ತಕ್ಕಂಥ ಸೀರೆನ ಟ್ರೇಪ್ ಮಾಡಿ ಇಟ್ಬಿಡೋಣ. ಅಂದರೆ ನಾಳೆ ಉಡ್ಸೋಕ್ಕೆ ಕಷ್ಟ ಆಗಬಾರ್ದಲ್ವಾ, ಅದಕ್ಕಾಗಿ ಇವಾಗಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಈಸಿಯಾಗಿ ನಾಳೆ ನಾನು ಲಕ್ಷ್ಮಿ ಕೂರಿಸುವಾಗ ಚೆನ್ನಾಗಿ ಇದಾಗುತ್ತೆ ಅಂಥೇಳಿ ಮೊದಲೇ ನಾನೆಲ್ಲ ಪ್ಲೇಟ್ಸ್ನೆಲ್ಲ ಚೆನ್ನಾಗಿ ಕೂರಿಸ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ. ಯಾಕಂದರೆ ಮತ್ತೆ ನಾಳೆ ದೇವ್ರ ಪಾತ್ರೆನ ತೊಳ್ಕೊಂಡ್ಬಿಟ್ಟು ದೇವ್ರ ಫೋಟೋನೆಲ್ಲ ತೊಳ್ಕೊಂಡ್ಬಿಟ್ಟು ಪೂಜೆ ಮಾಡಿ ದೇವ್ರ ಸೀರೆನೆಲ್ಲ ಉಡಿಸಿ ರೆಡಿ ಮಾಡಬೇಕು ಅಂದರೆ ತುಂಬ ಲೇಟ್ ಆಗಿಬಿಡುತ್ತೆ. ಮೇನಾಗಿ ಟಯರ್ಡ್ ಆಗಿಬಿಡ್ತೀವಿ, ಸುಸ್ತಾಗ್ಬಿಡ್ತೀವಿ. ಪೂಜೆ ಮಾಡೋದ್ರೊಳಗೆ ತುಂಬಾ ಸುಸ್ತಾಗ್ಬಿಡುತ್ತೆ. ಅದಕ್ಕೋಸ್ಕರ ಮುಂಚೆಗೆ ಸ್ಯಾರಿನೆಲ್ಲ ಚೆನ್ನಾಗಿ ನಾನು ಪ್ಲೇಟ್ಸ್ನೆಲ್ಲ ಕೂರಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಾಳೆ ಪೂಜೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸೀರೆನ ಡ್ರೇಪಿಂಗ್ ಮಾಡ್ತಾಯಿದ್ದೀನಿ. ಫೈನಲಿ ಸೀರೆ ಡ್ರೇಪಿಂಗ್ ಮಾಡಿಬಿಟ್ಟು ಒಂದು ಸ್ಟೀಲ್ ಬಾಕ್ಸಲ್ಲಿ ಅದನ್ನೆಲ್ಲ ಪ್ಲೀಟ್ಸ್ ಮಾಡಿರೋ ಸೀರೆನೆಲ್ಲ ಇಡ್ತಾಯಿದ್ದೀನಿ. ಆ ಕಡೆ ಇಟ್ಬಿಟ್ಟು ಮತ್ತು ಅವರು ಮುಟ್ತಾರೆ ದೇವರಿಗೆ, ಅದನ್ನು ಉಡ್ಸೋಕ್ಕಾಗಲ್ಲ ಅಂಥೇಳಿ ಒಂದು ಸ್ಟೀಲ್ ಬಾಕ್ಸ್ ತೊಗೊಂಡು ಸ್ಟೀಲ್ ಬಾಕ್ಸಲ್ಲಿ ಅದನ್ನು ನಾನು ಪ್ಯಾಕ್ ಮಾಡಿಟ್ಟೆ. ನೆಕ್ಸ್ಟ್ ಅಷ್ಟರೊಳಗೆ ಬಂದರು ಅವರು ಈಗಲೇ ನಾವೆಲ್ಲ ರೆಡಿ ಮಾಡ್ಕೊಂಡ್ಬಿಡೋಣ, ನಾಳೆಗೆಲ್ಲ ಹೆವಿ ಆಗಿದೆ ಅಂತ ಹೇಳ್ಬಿಟ್ಟು ಕಟ್ಟಲೆಲ್ಲ ನಾವು ಹಾಕ್ಬಿಟ್ಟು ಅದು ಟೈಮಿಂಗ್ಸ್ ಎಲ್ಲ ಸೆಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಇವಾಗಲೇ ಸೆಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾಳೆ ಪೂಜೆಗೆ ಈಸಿ ಆಗುತ್ತೆ. ಮೊನ್ನೆ ಆ ಬಚ್ಚಲಾಗ ಇದು ಅವ್ರು ಹೇಳ್ಬಿಟ್ಟು ತೊಗೊಂಡ್ಬಿಟ್ಟು ನನ್ನ ಮಕ್ಕಳು ಮತ್ತು ಮಕ್ಕಳು ಎಲ್ಲರೂ ಸೇರಿ ಬ್ಯಾಕ್ಗ್ರೌಂಡ್ ದೇವ್ರನ್ನ ಕುಂದಿರ್ಸೋಕ್ಕೆ ಬ್ಯಾಕ್ಗ್ರೌಂಡ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಕಡೆಗೆ ಒಬ್ರಿಗೊಬ್ರು ನಾವು ಕೈ ಜೋಡಿಸಿ ಮಾಡಿದ್ರೆ ತಾನೇ ಕೆಲಸ ಆಗೋದು. ಎಲ್ಲೆಲ್ಲಿ ಮಳೆ ಐತೆ ಹಂಗಾಗಿ ನಾನು ಈ ಥರ ಮಾಡ್ರಿ ಈ ಥರ ಮಾಡ್ರಿ ಅಂತ ಹೇಳ್ತಾ ಇದ್ದೆ. ಅವ್ರು ಅದೇ ಥರನೇ ರೆಡಿ ಮಾಡ್ಕೊಳ್ತಾ ಇದ್ರು. ನಾವೆಷ್ಟೊಂದು ಖುಷಿಯಿಂದ ರೆಡಿ ಮಾಡ್ಕೊಳ್ತಾ ಇದ್ವಿ. ಪೂಜೆ ಮಾಡಬೇಕು ಅಂತ ತುಂಬ ಅಂದರೆ ತುಂಬಾ ಖುಷಿಯಾಗಿದ್ವಿ. ಆದರೆ ರೆಡಿ ಮಾಡ್ತಿರುವಾಗಲೇ ನಮಗೆ ಒಂದು ಫೋನ್ ಕಾಲ್ ಬಂತು. ಬಹಳ ಅಂದರೆ ಭಾಳ ಮನಸ್ಸಿಗೆ ಬೇಜಾರಾಯಿತು ಆ ವಿಚಾರ ಕೇಳಿ. ಅಲ್ಲಿಗೆ ಸ್ಟಾಪ್ ಮಾಡಿ ಅಲ್ಲಿಗೆ ನಾವೆಲ್ಲ ನಿಲ್ಲಿಸ್ಬಿಟ್ವಿ. ಫ್ರೆಂಡ್ಸ್, ಇವತ್ತು ನಿಮಗೊಂದು ಮುಖ್ಯವಾದ ವಿಚಾರವನ್ನು ಹೇಳಬೇಕು. ಏನಂತಂದರೆ ನಾನು ಈಗಾಗಲೇ ದೀಪಾವಳಿ ಹಬ್ಬದ ದಿನದ್ದು ವ್ಲಾಗ್ ಇದುವರೆಗೂ ಏನಕ್ಕೆ ಹಾಕಿಲ್ಲ ನಾನು ಅಂತ ಹೇಳ್ಬಿಟ್ಟು ಇವತ್ತು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಏನಕ್ಕಪ್ಪ ನಾನು ದೀಪಾವಳಿ ಹಬ್ಬದ ವ್ಲಾಗ್ ಇದುವರೆಗೂ ನಾನು ಅಪ್ಲೋಡ್ ಮಾಡಿಲ್ಲ ಅಂತಂದರೆ, ಖುಷಿಯಿಂದ ದೀಪಾವಳಿ ಹಬ್ಬವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಆಮೇಲೆ
ರೇಷನ್ ಎಲ್ಲ ತಂದುಬಿಟ್ಟು ಪೂಜೆ ಸಾಮಾನೆಲ್ಲ ತಂದು ಸೀರೆ ಎಲ್ಲ ತಂದು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಆಲ್ರೆಡಿ ನಾವು ಡೆಕೋರೇಷನ್ ಕೂಡ ಮಾಡ್ಕೊಂಡಿದ್ವಿ. ಡೆಕೋರೇಷನ್ ಅಂದರೆ ಹಿಂದಿನ ದಿನವೇ ನಾನು ಸೀರೆ ಎಲ್ಲ ಟ್ರೇಪ್ ಮಾಡಿಬಿಟ್ಟು ಆಮೇಲೆ ಕರ್ಟನ್ಸ್ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ. ಆದರೆ ಆ ರೆಡಿ ಮಾಡೋ ಟೈಮಲ್ಲೇ ಒಂದು ಕಾಲ್ ಬಂತು. ಅಂದರೆ ನಮ್ಮ ಮನೆಯವರ ಅಣ್ಣ ತೀರ್ಕೊಂಡ್ರು ಅಂತ ಹೇಳ್ಬಿಟ್ಟು. ಅದರಿಂದ ಮನಸ್ಸಿಗೆ ತುಂಬ ಅಂದರೆ ತುಂಬಾ ಬೇಜಾರಾಯಿತು. ಖುಷಿಯಿಂದ ಹಬ್ಬಕ್ಕೆಲ್ಲ ಸೆಲೆಬ್ರೇಟ್ ಮಾಡ್ತಿರುವಾಗ ಈ ಥರ ಆಯ್ತಲ್ಲ ಅಂತ ಭಾಳ ಬೇಜಾರಿಂದ ಯಾವ ಕೆಲಸ ಮಾಡ್ತಿದ್ವೋ ಆ ಕೆಲಸನ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ನಾವು ಊರಿಗೆ ಹೋದ್ವಿ. ಅಲ್ಲಿ ತೀರ್ಕೊಂಡಿದ್ರು, ಅಲ್ಲಿಗೆ ಹೋದ್ವಿ. ಹಂಗಾಗಿ ನಾವು ಈ ವರ್ಷ ದೀಪಾವಳಿ ಹಬ್ಬನ ಮಾಡೋಕ್ಕಾಗಲಿಲ್ಲ. ನಮ್ಮ ಮಾವ ಅವರು ತೀರ್ಕೊಂಡಿರೋ ಕಾರಣ ಮಾಡೋಕ್ಕಾಗಲಿಲ್ಲ. ಅದಕ್ಕಾಗಿ ನಾನು ಬೇಜಾರಲ್ಲಿ ಸ್ವಲ್ಪ ದಿವಸ ಮುಗಿಯೋವರೆಗೂ ಅಲ್ಲೇ ಇರಬೇಕಾಗಿತ್ತು. ಹಂಗಾಗಿ ನಾನು ವೀಡಿಯೋಸ್ಗಳು ಏನೂ ಮಾಡೋಕ್ಕಾಗಲಿಲ್ಲ, ನಿಮಗೂ ತಿಳ್ಸೋಕ್ಕೂ ಆಗಲಿಲ್ಲ. ಅದಕ್ಕೆ ಇವತ್ತು ದೀಪಾವಳಿ ಹಬ್ಬದ ವ್ಲಾಗ್ ಎಲ್ಲಿವರೆಗೂ ನಾನು ಮಾಡಿದ್ದೀನೋ ಅಲ್ಲಿವರೆಗೂ ಅಷ್ಟೇ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಇವತ್ತು ಯಾಕೆ ನಾನು ದೀಪಾವಳಿ ಹಬ್ಬದ ವ್ಲಾಗ್ ಹಾಕಲಿಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಗಂಡನ ಅಣ್ಣ ತೀರ್ಕೊಂಡಿದ್ರು, ಅವತ್ತು ಹಬ್ಬದ ದಿನವೇ ತೀರ್ಕೊಂಡಿದ್ರು. ಹಂಗಾಗಿ ದೀಪಾವಳಿ ಹಬ್ಬನ ಮಾಡೋಕ್ಕಾಗಲೇ ಇಲ್ಲ. ಆದ್ದರಿಂದ ಇವತ್ತು ವಿಷಯನ ನಿಮಗೆ ತಿಳಿಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡೋಣ, ನೆಕ್ಸ್ಟ್ ವರ್ಷ ದೇವರ ಆಶೀರ್ವಾದದಿಂದ ಸುಸೂತ್ರವಾಗಿ ಲಕ್ಷ್ಮೀದೇವಿ ಪೂಜೆ ನಡೀಲಿ ಅಂತ ನಾನು ಬೇಡ್ಕೊಳ್ತೀನಿ. ಕೈಯ ಮುಗಿವೇನ ಹೇಗಾದರೂ ನೀ ನನ್ನ ಜೊತೆ ಇರು, ಬಿಟ್ಟೋ ಬೇಡ ನನ್ನ, ಬಿಟ್ಟೋ ಬೇಡ, ಬಿಟ್ಟೋ ಬೇಡ ನನ್ನ, ಬಿಟ್ಟೋ ಬೇಡ. ತುಂಬ ಅಂದರೆ ತುಂಬ ಮನಸ್ಸಿಗೆ ಬೇಜಾರಾಯಿತು. ಮಾವ, ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವೆಲ್ಲರೂ ಕೇಳ್ಕೊಳ್ತೀವಿ. ನಿಜವಾಗ್ಲೂ ನೀವು ನಮ್ಮನ್ನು ಬಿಟ್ಟು ಹೋಗಿದ್ದು ಭಾಳ ಅಂದರೆ ಭಾಳ ಮನಸ್ಸಿಗೆ ನೋವಾಯಿತು. ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಬಾವ.